ಸೊ ಗೈಸ್ ಇವಾಗ ಹೋಗ್ತಾ ಇದ್ವಿ ರೂಮ್ ಹುಡ್ಕೋಬೇಕಂತ. ಬೇಜಾರು ಹೋಗ್ಬಿಟ್ಟಿದೆ ಗೈಸ್. ಬೇಜಾರಂದ್ರೆ ಬೇಜಾರು. ಕಾಂಟ್ಯಾಕ್ಟ್ ನಂಬರ್ ಕೂಡ ಪ್ರಾಪರ್ ಆಗಿ ಸಿಕ್ಕಿಲ್ಲ ನಮಗೆ. ಸೊ ಚಿಕ್ಕಪೇಟೆ ದಣ್ಣೆ ಬಿರಿಯಾನಿ ಹೌಸ್ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಫೈನಲಿ ನಮ್ಮ ಮೆಟ್ರೋ ಬಂದ್ಬಿಟ್ಟಿದೆ ಗೈಸ್. ನೋಡಿ ರೋಡ್ ಕ್ರಾಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಕ್ರಾಸ್ ಮಾಡಿ ಗೈಸ್ ಮೊಬೈಲ್. ಸೊ ಫೈನಲಿ ಗೈಸ್ ನೋಡಿ ಕೃಷ್ಣಂ ಪ್ರಾಣಾಯ ಸಖಿ ಫಿಲ್ಮ್ಗೆ ಬಂದಿದ್ದೀನಿ. ಯಾವುದೋ ಒಂದು ಹೋಟೆಲ್ ಇದೆ ಗೈಸ್, ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು ಬೆಟರ್ ಅನ್ಸುತ್ತೆ. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋಣ. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ವಿಜಯ್ ಕಾರ್ವಿ ವ್ಲಾಗ್ಸ್. ಗಾಯ್ಸ್ ನಾನು ಬೆಂಗಳೂರಿಗೆ ಬಂದು 1 ವರ್ಷ ಜಾಸ್ತಿನೇ ಆಯಿತು. ಇನ್ನು PGಲೇ ಇದ್ದೀನಿ ಸ್ಟಾರ್ಟಿಂಗಿಂದ. ಸೊ ಇವತ್ತು ರೂಮ್ ಹುಡ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಬೆಂಗಳೂರಲ್ಲಿ ರೂಮ್ ಎಲ್ಲ ಸಿಗೋದು ಸ್ವಲ್ಪ ಕಷ್ಟನೇ. ಸೊ ಸಿಗತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಗಾಯ್ಸ್ ಇದು ನನ್ನ ಯೂಟ್ಯೂಬ್ ಜರ್ನಿ ಫಸ್ಟ್ ವ್ಲಾಗ್. ಸೊ ಗಾಯ್ಸ್ ಇವಾಗ ಹೋಗ್ತಾ ಇದ್ವಿ ರೂಮ್ ಹುಡ್ಕೋಬೇಕಂತ. ಬನ್ನಿ ಹೋಗೋಣ. ಊರಿಂದ ಬೆಂಗಳೂರಿಗೆ ಬಂದವ್ರಿಗೆ ಆಲ್ಮೋಸ್ಟ್ PG ಇದ್ದವ್ರಿಗೆ ಗೊತ್ತಿರುತ್ತೆ PG ಲೈಫ್ ಹೇಗೆ, PG ಊಟ, PG ಜನ ಆ್ಯಂಡ್ ಪೀಸ್ ಆಫ್ ಮೈಂಡ್ ಇರಲ್ಲ ಗೈಸ್. ಸೊ ನನಗಂತೂ ಸಿಕ್ಕಿದವರು ವೇಸ್ಟ್ ಮಕ್ಕಳೇ. ಸೊ ಅದಕ್ಕೆ ನೋಡೋಣ. ನನಗಂತೂ PG ಲೈಫ್ ಬೇಜಾರು ಹೋಗ್ಬಿಟ್ಟಿದೆ ಗೈಸ್. ಬೇಜಾರಂದ್ರೆ ಬೇಜಾರು. ಬ್ಯಾಡ್ ನ್ಯೂಸ್ ಗೈಸ್, ಮನೆ ಸಿಕ್ಕಿಲ್ಲ. ಸೊ 2 ಮನೆ ನೋಡಿದ್ವಿ, 2 ಮನೆಯಲ್ಲಿ ಯಾರೂ ಇರಲಿಲ್ಲ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಪ್ರಾಪರಾಗಿ ಸಿಕ್ಕಿಲ್ಲ ನಮಗೆ. ಸೊ ತಿರುಗಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್, ಹಸುವಾಗ್ಬಿಟ್ಟಿದೆ. ಸೊ ನಮ್ಮ ಅಕ್ಕ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ವಿಜಯನಗರದಲ್ಲಿ. ಇದು ಚಿಕ್ಕಪೇಟೆ ದಣ್ಣೆ ಬಿರಿಯಾನಿ ಹೌಸ್ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಮೆನ್ಯೂ ಎಲ್ಲ ಚೆಕ್ ಮಾಡಿ ಸಖತ್ತಾಗಿತ್ತು. ಆ್ಯಂಡ್ ನಾವು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ವಿತ್ ಎಗ್ ಆ್ಯಂಡ್ ಚೆನ್ನಾಗಿತ್ತು, ಒಳ್ಳೆ ಕ್ವಾಂಟಿಟಿ. ಆ್ಯಂಡ್ ಚಿಕನ್ ಕಬಾಬ್ ಕೂಡ ಆರ್ಡ್ರ್ ಮಾಡಿದ್ದೀವಿ, ಕ್ಷತ್ರಿಯ ಚಿಕನ್ ಕಬಾಬ್ ಅಂತ ಅದನ್ನ. A few moments later. ಸೊ ಗೈಸ್ ಮನೆ ಅಂತ ಸಿಕ್ಕಿಲ್ಲ. ಸೊ ಇವತ್ತು ಸಂಡೇ. ಸೊ ನಾನು ಕಾಲಿದ್ದೀನಿ, ನಮ್ಮ ಮಕ್ಕಳು ಏನು ಮೂವಿ ನೋಡೋಕೆ ಹೋಗ್ತಾ ಇದ್ದಾರೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗಿದ್ದೀನಿ ಗೈಸ್. ಮೆಟ್ರೋಗೆ ವೆಯ್ಟ್ ಮಾಡಬೇಕು ಇವಾಗ. ಸೊ ನೋಡೋಣ ಮೆಟ್ರೋ ಯಾವಾಗ ಬರುತ್ತೆ ಅಂತ. ಇದು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಗೈಸ್. ಸೊ ಇನ್ನೂ 4 ನಿಮಿಷ ಆಗಿದೆ, ವೆಯ್ಟ್ ಮಾಡಬೇಕು. ಆ ಕಡೆಯಿಂದನೂ ಮೆಟ್ರೋ ಬರ್ತಾ ಇದೆ. ಇನ್ನು 3 ನಿಮಿಷ ಇದೆ ಗೈಸ್, 3 ನಿಮಿಷ ವೆಯ್ಟ್ ಮಾಡಬೇಕು. ನೋಡೋಣ. ಸೊ ಫೈನಲಿ ನಮ್ಮ ಮೆಟ್ರೋ ಬಂದ್ಬಿಟ್ಟಿದೆ ಗೈಸ್. ನೋಡಿ ಜನ ಇದ್ದಾರೆ, ಸೀಟನ್ನು ಸಿಗೋ ಥರ ಕಾಣಿಸ್ತಾ ಇಲ್ಲ, ನಿಂತ್ಕೊಂಡು ಹೋಗಬೇಕು. ಜನ ಜಾಸ್ತಿ ಪ್ರಮಾಣದಲ್ಲಿದ್ದಾರೆ. ನೋಡಿ ಗೈಸ್ ವೆದರ್ ಹೇಗಿದೆ ಅಂತ. ಇವತ್ತು ಸಖತ್ತಾಗಿದೆ, ಮಳೆ ಏನು ಬರೋ ಥರ ಕಾಣಿಸ್ತಾ ಇಲ್ಲ. ಸೊ ಮೆಟ್ರೋಯಿಂದ ಇಳಿದು ಇವಾಗ ಬಂದಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇ ಹತ್ರನೇ ಇದೆ, ತೋರಿಸೋದೆ ಮ್ಯಾಪಲ್ಲಿ. ನಾವು ಅದೇ ಇರಬೇಕು ಅಲ್ಲಿರೋದು. ಬನ್ನಿ ರೋಡೆಲ್ಲ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಡೋಣ. ನೋಡಿ ಗೈಸ್ ಇಲ್ಲಿ ಜನ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲೇ ಹೋಗ್ಬೇಕಾಗಿರೋದು ನಾವು. ಇಲ್ಲೇ ಮೂವಿ ನೋಡಿಕೊಂಡು ಬರೋಣ. ರೋಡ್ ಕ್ರಾಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಕ್ರಾಸ್ ಮಾಡಿ ಗೈಸ್, ಮೊಬೈಲನ್ನೆಲ್ಲ ಇಟ್ಕೊಂಡು ಮಾಡಬೇಡಿ. ನೋಡಿ ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಖಿ 2 ಮೂವಿ ಹಾಕಿದ್ದಾರೆ. ಸೊ ಜನ ಅಂತೂ ಸಖತ್ತಾಗಿ ಬಂದುಬಿಟ್ಟಿದ್ದಾರೆ. ಇವರೇನೋ ಮೂವಿ ನೋಡಿ ಬಂದಿದ್ದಾರಾ ಇಲ್ಲ ನಾರ್ಮಲ್ ಜನನ ಗೊತ್ತಾಗ್ತಿಲ್ಲ, ನಾರ್ಮಲ್ ಜನ ಅನಿಸುತ್ತೆ. ಸೊ ನೋಡಿ ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇವು ಜನ ಮಾತ್ರ ಸಿಕ್ಕಾಪಟ್ಟೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಜನ ಸಾಗರನೇ ತುಂಬ ಅಂದ್ಬಿಟ್ಟಿದೆ ಗೈಸ್. ಇಲ್ಲಿ ನೋಡ್ಬೋದು, ಎಲ್ಲ ನನ್ನನ್ನೇ ನೋಡ್ತಾ ಇದ್ರು, ಬಟ್ ಇವಾಗ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ. ಎಲ್ಲ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಜನ. ನೋಡಿ ಗೈಸ್ ಪೋಸ್ಟರ್ ಎಲ್ಲ ಹಾಕಿದ್ದಾರೆ. ಫೈನಲಿ ಗೈಸ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಏನೋ ನಮ್ಮ ಸೀಟ್ ಯಾವುದಂತ ಗೊತ್ತಿಲ್ಲ.
ಹುಡುಕ್ತಾ ಇದ್ದೀವಿ ಕತ್ಲಲ್ಲಿ. ನಾನಂತೂ ನಮ್ಮ ಅಕ್ಕನಿಂದನೇ ಹೋಗ್ತಾ ಇದ್ದೀನಿ, ನೋಡ ಹುಡುಕ್ತಾರಂತ. ಈ ಸೀಟ್ಸ್ ಎಲ್ಲ ಸಿಗ್ತಾ ಇದೆ. ಯಾವುದಪ್ಪ ನಮ್ಮ ಸೀಟು? ಸೊ ಗೈಸ್, ಫೈನಲಿ ನಮ್ಮ ಸೀಟ್ ಇದೆ ಅನ್ಸುತ್ತೆ, ಕುತ್ಕೊಳ್ತಾ ಇದೀವಿ. ಫೈನಲಿ ಕುತ್ಕೊಂಡು ಮೂವಿ ಅಡ್ವರ್ಟೈಸ್ ಸ್ಟಾರ್ಟಿಂದ ಆಗ್ತಾನೇ ಇದೆ ಗೈಸ್. ಎಷ್ಟು ಅಡ್ವರ್ಟೈಸ್ ಆಗ್ತಾ ಇದ್ರು, ಮೋಸ್ಟ್ಲಿ ಸ್ಟಾರ್ಟ್ ಆಯಿತು ಅನ್ಸುತ್ತೆ ಇವಾಗ ಮೂವಿ. ನಾನು ಫಸ್ಟ್ ಟೈಮ್ ಬಂದಿರೋದು ಗೈಸ್ ಫಿಲ್ಮ್ ನೋಡೋಕ್ಕಂತ. ಅಡ್ವರ್ಟೈಸ್ ಸ್ಟಾರ್ಟ್ ಅವಾಗಿಂದ ಆಗ್ತಾನೇ ಇದೆ. ಧೋನಿ ನೋಡಿ ಗೈಸ್, ಧೋನಿ ಕ್ರಿಕೆಟ್ ಬಿಟ್ಟು ಇವಾಗ ಅಡ್ವರ್ಟೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಬೂಸ್ಟ್ ಈಸ್ ಮೈ ಎನರ್ಜಿ. ಸೊ ಸ್ಟಾರ್ಟ್ ಆಯಿತು ಅನ್ಸುತ್ತೆ ಗೈಸ್, ನೋಡೋಣ. ನಾನು ಫುಲ್ ಮೂವಿ ಏನು ತೋರಿಸಲ್ಲ, ಯಾರು ಟೆನ್ಷನ್ ತಗೋಬೇಡಿ. ಸ್ಪಾಯ್ಲರ್ಸ್ ಎಲ್ಲ ಕಡಿಮೆ ಕೊಡ್ತೀನಿ, ಟೆನ್ಷನ್ ಏನಿಲ್ಲ. ಸ್ಟಾರ್ಟ್ ಆಯಿತು ಅನ್ಸುತ್ತೆ ಗೈಸ್, ಜನಗಣಮನ ಎಲ್ಲ ಹೇಳ್ತಾರೆ ಅನ್ಸುತ್ತೆ. ಮೂವಿ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದೆ ಅಡ್ವರ್ಟೈಸ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಸಾಕು. ಇನ್ನೊಂದು ಸೊ ಫೈನಲಿ ಗೈಸ್ ನೋಡಿ, ಕೃಷ್ಣಂ ಪ್ರಣಯ ಸಖಿ ಫಿಲ್ಮ್ಗೆ ಬಂದಿದ್ದೀನಿ. ಸ್ಟಾರ್ಟ್ ಆಯಿತು. ಸೊ ಹೇಗಿದೆ ಅಂತ ನೋಡೋಣ, ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ ಆದಮೇಲೆ. ಜನ ಯಾರು ಕೂಗ್ತಾ ಇಲ್ಲ ಗೈಸ್, ಜನ ಸ್ವಲ್ಪ ನಮ್ಮ ಕಡೆ ಆದರೆ ಚಿತಾಲ್ ಪತಾಲ್ ಅಂತ ಕೂಗ್ತಾ ಇರ್ತಿದ್ರು. ನೋಡಿ ಗೈಸ್, ನಮ್ಮ ಗಣೇಶ್ ಅಣ್ಣ ಬೈಕಲ್ಲಿ ಬಂದುಬಿಟ್ಟಿದ್ದಾನೆ. ಯಾವ ಬೈಕ್ ಅಂತ ಗೊತ್ತಾಗ್ತಿಲ್ಲ. ಡ್ಯಾನ್ಸ್ ಅಂತೂ ಒಂದು 10 ಮಿನಿಟ್ಸಲ್ಲಿ 2 ಸಾಂಗ್ ಬಂದುಬಿಟ್ಟಿದೆ ಗೈಸ್. ಬೇಜಾರು, ನನಗಂತೂ ಸಾಂಗ್ ಕೇಳಿ ಬೇಜಾರು ಬಂದುಬಿಟ್ಟಿದೆ. ನಮ್ಮ ಕೃಷ್ಣಣ್ಣನ ಡ್ಯಾನ್ಸ್ ಅಂತೂ ನೋಡೋಂಗಿಲ್ಲ ಗೈಸ್, ಸಖತ್ತಾಗಿ ಮಾಡಿಬಿಟ್ಟಿದ್ದಾರೆ. 2 hours later. ಫೈನಲಿ ಗೈಸ್ ಮೂವಿ ಮುಗೀತು. ನಮ್ಮ ಅಕ್ಕ ಎಲ್ಲ ಈ ಸಾಂಗ್ ನೋಡಬೇಕಂತ ವೇಟ್ ಮಾಡ್ತಾ ಇದ್ದಾರೆ, ನನ್ನ ಹೋಗ್ಲಿಕ್ಕೂ ಕೊಡ್ತಾ ಇಲ್ಲ. ಸೊ ಮೂವಿ ಮುಗೀತು, ಚೆನ್ನಾಗಿದೆ ಮೂವಿ. ಸ್ವಲ್ಪ ಟ್ರಿಕ್ಕಿ ಆಗಿದೆ, ಲಾಜಿಕ್ ಇಲ್ಲ, ಬಟ್ ಓಕೆ, ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಫೈನಲಿ ಜನ ಎಲ್ಲ ಹೋಗ್ತಾ ಇದ್ದಾರೆ ಮನೆಗೆ, ನಾವು ಕೂಡ ಹೋಗಬೇಕು ಗೈಸ್, ನನಗೂ ಲೇಟ್ ಆಗಿದೆ. PGಲಿ ಊಟ ಮತ್ತಿದೆ, ಬದುಕೋದಕ್ಕೋಸ್ಕರ ಊಟ ಮಾಡಬೇಕು. ಸೊ ಟ್ರಾಫಿಕ್ ನೋಡಿ ಗೈಸ್, ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ. ಆ ಕಡೆ ಅಂತೂ ನೋಡೋಂಗಿಲ್ಲ ಗೈಸ್, ಜನ ಸಾಗರನೇ ತುಂಬ್ಕೊಂಡು ಬಿಟ್ಬಿಟ್ರೆ. ಸೊ ಹೋಗೋಣ. ಫೈನಲಿ ಟ್ರಾಫಿಕ್ ಅಂತೂ ಸಖತ್ತಾಗಿ ತುಂಬ್ಕೊಂಡ್ಬಿಟ್ಟಿದೆ ನೈಟಲ್ಲಿ. ಸೊ ಲೆಟ್ಸ್ ಗೋ ಟು PG. ಯಾವುದೋ ಒಂದು ಹೋಟೆಲ್ ಇದೆ ಗೈಸ್, ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು ಬೆಟರ್ ಅನಿಸುತ್ತೆ. ಬಟ್ ಅಷ್ಟೆಲ್ಲ ಪೈಸಾ ಇಲ್ಲ ಗೈಸ್ ನಮ್ಮ ಹತ್ರ, ಸುಮ್ಮನೆ ಹೋಗ್ತಾ ಇದ್ವಿ. ಸೊ ಫೈನಲಿ ಗೈಸ್, ನಾನು PGಗೆ ರೀಚ್ ಆಗಿದ್ದೀನಿ. ಸೊ ಇವತ್ತು ಹೋಗಿದ್ದ ಕೆಲಸ ಅಂತೂ ಆಗಿಲ್ಲ ಕರೆಕ್ಟಾಗಿ. ಸೊ ಬಟ್ ಚೆನ್ನಾಗಿರೋ ಮೂವಿ ನಾನು ಎಂಟರ್ಟೈನ್ ಅನಿಸುತ್ತು. ಸೊ ಟೈರ್ಡ್ ಆಗಿದ್ದೀನಿ, ಬಂದು ವಿಡಿಯೋನ ಎಂಡ್ ಮಾಡೋ ಟೈಮ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋ ಮರಿಬೇಡಿ, ಹೀಗೆ ಸಪೋರ್ಟ್ ಸಿಗ್ತಾನೆ ಇರಬೇಕು. ಸೊ ಮುಂದಿನ ವಿಡಿಯೋನ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.